ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ಸಾಮಾಜಿಕ ಜಾಲತಾಣ, ಇವತ್ತಿನ ಒಂದು ಟೆಕ್ನಾಲಜಿ ಎಲ್ಲೆಲ್ಲೋ ಅವನ ಎಷ್ಟು ದುರ್ಬಳಕೆ ಆಗ್ತಿದೆ. ಎಷ್ಟೋ ಒಂದು ಕಡೆ ಇವತ್ತು ಏನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಏನು ಅವರ ಒಂದು ಮಾಡಿ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳನ್ನ ಬೀಳಿಸ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಮಾಡಿ ಹಾಕಿ FIR ಆಗಿದೆ. ಇವತ್ತು ಹುಡುಕಾಟ ಆಗ್ತಿದೆ. ಎಲ್ಲೋ ಒಂದು ಕಡೆ ಇಂಥ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಂಡು ಒಂದು ಕಡೆ ಬಾರ್ಗಳಲ್ಲಿ ಹುಲಿಗಳನ್ನ ಬಿಟ್ಟು ಟೆಕ್ನಾಲಜಿ ಯೂಸ್ ಮಾಡೋದು, ಇನ್ನೊಂದು ಕಡೆ ಅಶ್ಲೀಲವಾಗಿ ಗಂಡು ಹೆಣ್ಣು ಸೇರಿಸೋದು, ಎಲ್ಲೋ ಒಂದು ಕಡೆ ಈ ಎ ಟೆಕ್ನಾಲಜಿಯಿಂದ ಎಷ್ಟೆಷ್ಟು ಅನಾಹುತಗಳಾಗ್ತಿದೆ. ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರಗಳು ಕಂಪನಿಗಳಿಗೆ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಿದೆ. ಎಲ್ಲೋ ಒಂದು ಕಡೆ ಇಂಥ ಮಾಡೋದ್ರಿಂದ ಏನು ಉಪಯೋಗ, ಸಮಾಜಕ್ಕೆ ಏನಾಗ್ತಿದೆ, ಎಲ್ಲೋ ಒಂದು ಕಡೆ ನಿಜವಾಗಿ ನಡೆದಿದ್ರು ಸಹ ಇದು ಜನ ಇಂದ ಆಗಿದೆ ಅಂತ ಹೇಳ್ಕೊಂಡು ಅಪಹಾಸ್ಯ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಇಂಥ ಒಂದು ದುಶ್ಚಟಗಳಿಂದ ಎಲ್ಲೋ ಒಂದು ಕಡೆ ಸಮಾಜ ಒಂದು ಕಡೆ ತಪ್ಪಿಸ್ತಿದೆ. ಎಲ್ಲೋ ಒಂದು ಕಡೆ ಈ ಮಾಡೋರಿಗೆ ನಾನು ಕೇಳೋದು ಇಷ್ಟೇ, ನೀವು ಮಾಡಿ ನಿಮ್ಮ ಒಂದು ಹಳ್ಳಿಗಳಲ್ಲಿ ಗ್ರಂಥಾಲಯ ಬೇಕು ಅಂತ ಹೇಳಿ ಮಾಡಿ, ಅದನ್ನ ಟೋಲ್ನ ಮಾಡಿ. ನಿಮ್ಮ ಹಳ್ಳಿಗೆ ಒಂದು ಸ್ಮಶಾನ ಬೇಕಾದರೆ ಅದಕ್ಕೆ ಒಂದು ಅದಕ್ಕೆ ಟೋಲ್ ಮಾಡಿ. ನಿಮ್ಮ ಊರಿನ ಅಭಿವೃದ್ಧಿ, ನೀರಾವರಿ ಸಮಸ್ಯೆ ಇದೆ ಅದನ್ನು ಟೋಲ್ ಮಾಡಿ. ಏನೇನು ಈ ಸಮಸ್ಯೆಗಳಿದೆ ಊರಿನ ಪಂಚಾಯಿತಿಗಳಲ್ಲಿ, ತಾಲೂಕುಗಳಲ್ಲಿ, ಒಂದು ಹೋಬಳಿಗಳಲ್ಲಿ, ಆ ಒಂದು ರಾಜ್ಯದಲ್ಲಿ, ದೇಶದಲ್ಲಿ ಅದ್ರ ಬಗ್ಗೆ ಟೋಲ್ಗಳು ಮಾಡಿ. ಅದು ಬಿಟ್ಟು ನೀವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ಥರ ಟೋಲ್ಗಳು ಮಾಡ್ಕೊಂಡಿದ್ದೀರಿ. ಸಮಾಜದಲ್ಲಿ ಏನು ಸಂದೇಶ ಕೊಡ್ತಿದ್ದೀರಾ? ಎಲ್ಲೋ ಒಂದು ಕಡೆ ನಾಗರಿಕ ಒಂದು ಸಮಾಜದಲ್ಲಿ ಪ್ರತಿಯೊಬ್ಬರು ಪ್ರಜ್ಞಾವಂತರಿದ್ದೀರಾ, ಎಲ್ಲರೂ ವಿದ್ಯಾವಂತರಿದ್ದೀರಾ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೀವು ಮಾಡುವಂಥ ಕೆಲಸ ಎಲ್ಲೋ ಒಂದು ಕಡೆ ಸಮಾಜವನ್ನು ದಿಕ್ಕು ತಪ್ಪಿಸುತ್ತಿದೆ. ಈ ಒಂದು ಟೆಕ್ನಾಲಜಿಯಿಂದ ನಿಮ್ಮ ಒಂದು ಭವಿಷ್ಯನೂ ಸಹ ಹಾಳಾಗ್ತಿದೆ. ಇವತ್ತು FIR ಆದರೆ ನಿಮ್ಮ ಒಂದು ಕುಟುಂಬಕ್ಕೆ ಯಾರು ಪೋಷಣೆ ಮಾಡೋದು, ಯಾರು ಹೊಣೆ, ನಿಮ್ಮ ಕುಟುಂಬ ನೋಡ್ಕೊಳ್ಳೋದು? ಎಲ್ಲೋ ಒಂದು ಕಡೆ ಇಂಥ ಒಂದು ಸಮಾಜಘಾತಕವಾದಂಥ ಕೆಲಸಗಳು ಮಾಡಿಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಜೀವನನೂ ಹಾಳು ಮಾಡ್ಕೋತಿದ್ದೀರಾ. ಎಲ್ಲೋ ಒಂದು ಕಡೆ ಈ ಥರ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವ್ರದ್ದೇ ಆದಂಥ ಗೌರವ ಇದೆ, ಸಮಾಜದಲ್ಲಿ ಒಂದು ಇದಿದೆ. ಅವ್ರನ್ನ ಟ್ರೋಲ್ ಮಾಡೋದು ಏನು ಉಪಯೋಗ? ಏನು ಸಮಸ್ಯೆ ಇದೆ ರಾಜ್ಯದಲ್ಲಿ, ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಟ್ರೋಲ್ ಮಾಡಿ ಗಮನ ಸೆಳೀರಿ. ಅದು ಬಿಟ್ಟು ನೀವು ಈ ಥರ ಒಂದು ಅಧಿಕಾರದಲ್ಲಿರುವಂಥ ವ್ಯಕ್ತಿಗಳು ಮಾಡಿದ್ರೆ ಟ್ರೋಲ್, ಅವರು ಎಲ್ಲೋ ಒಂದು ಕಡೆ ಅವ್ರನ್ನ ಸಮರ್ಥನೆ ನಾನು ಮಾಡ್ಕೋತಿಲ್ಲ. ಎಲ್ಲೋ ಒಂದು ಕಡೆ ಅಧಿಕಾರಿಗಳನ್ನ, ರಾಜ್ಯದ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನೀವು ಮಾಡುವಂಥ ಲಜ್ಜೆಗೆಟ್ಟ ಈ ಒಂಥರ ಅಪಹಾಸ್ಯಗಳು ಎಲ್ಲೋ ಒಂದು ಕಡೆ ಒಂದು ಕಾನೂನು ಒಂದು ಬಾಹಿರವಾಗಿರುತ್ತೆ. ಎಲ್ಲೋ ಒಂದು ಕಡೆ ಕಾನೂನಿನ ಒಂದು ಚೌಕಟ್ಟಲ್ಲಿ ಎಲ್ಲರೂ ನಾವೆಲ್ಲ ಇದ್ದೀವಿ. ಅದರಿಂದ ಎಲ್ಲೋ ಒಂದು ಕಡೆ ನೀವು ಈ ಥರ ಮಾಡೋದು ತಪ್ಪು. ಕಂಡಿರುವಂಥ ಪುಣ್ಯಾತ್ಮ ಏನು ಮಾಡಿ ಯಾಕೆ ಮಾಡಿದನೋ, ಏನು ಮಾಡಿದನೋ ಯಾವುದು ಗೊತ್ತಿಲ್ಲ. ಎಲ್ಲೋ ಒಂದು ಟೆಕ್ನಾಲಜಿಗಳು ಮಾಡಿ ಎಲ್ಲೋ ಒಂದು ಕಡೆ ಸಮಾಜ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪಿಸಿದ್ದು. ಎಲ್ಲೋ ಒಂದು ಕಡೆ ಇವತ್ತು ಜನಸಾಮಾನ್ಯರು ನಡ್ಕೋತಿರುವಂಥ ರೀತಿ, ಇವತ್ತು ಸಾಮಾಜಿಕ ಜಾಲತಾಣ, ದೃಶ್ಯ ಮಾಧ್ಯಮ ಎಲ್ಲೋ ಒಂದು ಕಡೆ ಎಷ್ಟು ಉಪಯೋಗ ಇದೆಯೋ ಅಷ್ಟು ದುರುಪಯೋಗ ಆಗ್ತಿದೆ ಇವತ್ತು ಸಮಾಜ ಒಂದು ವ್ಯವಸ್ಥೆಯಲ್ಲಿ. ಎಲ್ಲೋ ಒಂದು ಕಡೆ ಕೈ ಮುಗ್ದು ಬೇಡ್ತೀನಿ, ಏನು ಸಮಸ್ಯೆ ಇದೆ, ಸಮಸ್ಯೆ ಏನಿದೆ? ನಿಮ್ಮ ಮನೆಯ ಮುಂದೆ ಏನು ಮೋರಿ ಸಮಸ್ಯೆ ಇದೆಯಾ? ರಸ್ತೆ ಸಮಸ್ಯೆ ಇದೆಯಾ? ನೀರಿನ ಸಮಸ್ಯೆ ಇದೆಯಾ? ಮತ್ತು ಏನು ನಿಮ್ಮ ಒಂದು ನಗರಸಭೆಯಲ್ಲಿ ಸಮಸ್ಯೆ ಇದೆಯಾ? ನಿಮ್ಮ ಒಂದು ಪಂಚಾಯತಿಲಿ ಸಮಸ್ಯೆ ಇದೆಯಾ? ನಿಮ್ಮ PDOನು ಸರಿಯಾಗಿ ಸ್ಪಂದಿಸ್ತಿಲ್ವಾ? ನಿಮ್ಮ ಒಂದು ತಾಲೂಕಿನ ಕಚೇರಿಯಲ್ಲಿ ಅಧಿಕಾರಿಗಳು ಸ್ಪಂದಿಸ್ತಿಲ್ವಾ? ನಿಮ್ಮ ಒಂದು ಏನು ಸಮಸ್ಯೆಗಳಿದೆ ಅದ್ರ ಬಗ್ಗೆ ಅಹವಾಲುಗಳನ್ನ ಕೊಟ್ಟು ಅದ್ರ ಬಗ್ಗೆ ಮಾಡಿ. ಅದು ಬಿಟ್ಟು ಈ ಥರ ಮಾಡಿಕೊಂಡು ದುರುಪಯೋಗ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕಾನೂನು ಚೌಕಟ್ಟಲ್ಲಿ ಇರುವಂಥ ನಾವೆಲ್ಲ ಬದುಕಿರುವಂಥ ಕಾನೂನನ್ನು ವಿರುದ್ಧವಾಗಿ ನಡ್ಕೋಬೇಡಿ. ಇಂಥ ವಿಡಿಯೋಗಳನ್ನ ನಾನು ಧಿಕ್ಕಾರ ಮಾಡ್ತಾ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಯಾರು ಈ ಥರ ಮಾಡಬೇಡಿ, ಈ ಥರ ಸಮಾಜ ಒಂದು ವಿರುದ್ಧವಾಗಿ ಯಾರು ನಡ್ಕೋಬೇಡಿ ಅಂತ ಹೇಳಿ ನಾನು ಈ ಮುಖಾಂತರ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.